ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 3 ಬೆಸ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರಿದೆ ಲೈಕ್ ಮಾಡ್ತೀರಲ್ವಾ. ನಾನು ಹೇಳೋಕೆ ಹೊರಟಿರೋ ಈ 3 ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಕೂಡ ನಿಮ್ಮ ಫರ್ಟಾಲಿಟಿಗಾಗ್ಲಿ ಫ್ಯೂಚರ್ ಪ್ರೆಗ್ನೆನ್ಸಿಗಾಗ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಇದರಿಂದ ಡೋಂಟ್ ವರಿ. ಸೊ ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಸೇಫು. ಯೂಶಲಿ ಡಾಕ್ಟರ್ ಕೂಡ ಈ 3 ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ನ ನಿಮ್ಗೆ ಎಲ್ರಿಗೂ ರೆಕಮೆಂಡ್ ಮಾಡ್ತಾರೆ. ಯಾವ್ದು ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಮೊದಲನೇ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಬಂದ್ಬಿಟ್ಟು ಓರಲ್ ಕಾಂಟ್ರಾಸೆಪ್ಟಿಕ್ ಪೀಲ್. ನಥಿಂಗ್ ಬಟ್ ಇದು ಟ್ಯಾಬ್ಲೆಟ್. 21 ಡೇಸ್ ನಿಮ್ಮ ಪೀರಿಯಡ್ ಆದ ದಿನದಿಂದ ಹಿಡಿದು ಟಿಲ್ 21 ಡೇಸ್ ನೀವು ತಗೋಬೇಕಾಗುತ್ತೆ. ಮಾರ್ನಿಂಗ್ ಟಿಫಿನ್ ಆದ್ಮೇಲೆ ಇದ್ರ ಕಾಸ್ಟ್ ಬಂದ್ಬಿಟ್ಟು 200 to 300 ರುಪೀಸ್ ಆಗುತ್ತೆ. ಐ ಪೀಲ್ ಅನ್ನೋ ಒಂದು ಕಾಂಟ್ರಾಸೆಪ್ಟಿಕ್ ಪೀಲ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಸೈಡ್ ಪಿನ್ ಮಾಡಿರ್ತೀನಿ, ನೀವು ಅದನ್ನು ಕೂಡ ನೀವು ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ, ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಅವೈಲೇಬಲ್ ಇರುತ್ತೆ, ತಗೋಬಹುದು. ಅಂಡ್ ಇದರಲ್ಲಿ 2 ರೀತಿ ಓರಲ್ ಕಾಂಟ್ರಾಸೆಪ್ಟಿಕ್ ಪೀಲ್ ಬರುತ್ತೆ. 21 ಡೇಸ್ ಇಂದು ಬರುತ್ತೆ, 28 ಡೇಸ್ ಇಂದು ಬರುತ್ತೆ. ಡೋಂಟ್ ವರಿ, 28 ಡೇಸ್ ಇಂದು ಅಂತಂದ್ರೆ ಅದು 21 ಡೇಸ್ ಅಷ್ಟೇ ಓರಲ್ ಕಾಂಟ್ರಾಸೆಪ್ಟಿಕ್ ಪೀಲ್ ಆಗಿರುತ್ತೆ. ಇನ್ ಲಾಸ್ಟ್ 7 ಡೇಸ್ ಏನಿರುತ್ತಲ್ಲ ಅದು ಐರನ್ ಸಪ್ಲಿಮೆಂಟ್ಸ್ ಆಗಿರುತ್ತೆ. ಸೊ ನಿಮ್ ಬಾಡಿಗೆ ಸ್ಟ್ರೆಂತ್ ಕೊಡೋದಕ್ಕೋಸ್ಕರ ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಐದರ್ 21 ಡೇಸ್ ಇಂದಾದ್ರೂ ತಗೋಬಹುದು, ಇಲ್ಲ 28 ಡೇಸ್ ಇಂದಾದ್ರೂ ತಗೋಬಹುದು. ಸೊ ಇನ್ ಲಾಸ್ಟ್ 7 ಡೇಸ್, 21 ಡೇಸ್ ಅಲ್ಲಿ ಲಾಸ್ಟ್ 7 ಡೇಸ್ ಏನಿರುತ್ತೆ ಅದು ಸ್ಕಿಪ್ ಆಗಿರುತ್ತೆ. ಸೊ ಅದನ್ನ ತಗೊಳ್ಳೋಂತ ನೆಸೆಸಿಟಿ ಇರಲ್ಲ. ಸೊ ಈ ಒಂದು ಓರಲ್ ಕಾಂಟ್ರಾಸೆಪ್ಟಿಕ್ ಪೀಲ್ ಇಂದ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಮ ಪ್ರೆಗ್ನೆನ್ಸಿಗಾಗ್ಲಿ ಫರ್ಟಿಲಿಟಿಗಾಗ್ಲಿ ಯಾವುದೇ ರೀತಿ ವರಿಬೇಡ. ಇದ್ರದ್ದು ರಿಸಲ್ಟ್ ಬಂದು 99.9 ಅಷ್ಟು ನಿಮ್ಮ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇದ್ರದ ಓರಲ್ ಕಾಂಟ್ರಾಸೆಪ್ಟಿಕ್ ಪೀಲ್ ನ ನೀವು ಇದ್ರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡೂ ಬಂದು ಕನ್ಸಿಸ್ಟೆನ್ಸಿ. ನೀವು ಈ ಓರಲ್ ಕಾಂಟ್ರಾಸೆಪ್ಟಿಕ್ ಪೀಲ್ ನ ಕನ್ಸಿಸ್ಟೆನ್ಸಿಯಾಗಿ ದಿನಾಗ್ಲೂ ತಗೊಂಡಾಗ ಮಾತ್ರ ಇದು ನಿಮ್ಗೆ ವರ್ಕ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಓವ್ಯುಲೇಷನ್ ಟೈಮ್ ನಲ್ಲಿ ಸ್ಕಿಪ್ ಮಾಡಿದ್ರೆ ಬೈ ಗಾಡ್ಸ್ ಗ್ರೇಸ್ ಇಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾರೆಲ್ಲ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ ಅನ್ನೋರು ಇದ್ದೀರಾ, ಸೊ ಇವರು ಅದನ್ನ ಆರಾಮಾಗಿ ತಗೋಬಹುದು. ನೆಕ್ಸ್ಟ್ ನೀವು ಯಾವಾಗಾದ್ರೂ ಫ್ಯೂಚರ್ ಅಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ 1-2-3 ಮಂತ್ಸ್ ಈ ಟ್ಯಾಬ್ಲೆಟ್ಸ್ ನ ತಗೊಳೋದನ್ನ ಸ್ಟಾಪ್ ಮಾಡಿ ನೀವು ನೆಕ್ಸ್ಟ್ ಕನ್ಸೀವ್ ಕೂಡ ಆಗ್ಬೋದು. ಸೊ ಇದು 100% ಸೇಫ್ ಅಂತಾನೆ ಹೇಳ್ಬೋದು. ಇದು ನೆಕ್ಸ್ಟ್ ಎರಡನೇ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಬಂದು ಎಲ್ಲರಿಗೂ ಮೋಸ್ಟ್ ಕಾಮನ್ ಆಗಿ ಗೊತ್ತಿರುವಂತದ್ದೇ ಕಾಂಡಮ್ಸ್. ಈಗ ಕಾಂಡಮ್ಸ್ ಅಲ್ಲಿ 2 ರೀತಿನೂ ಬಂದಿದೆ. ಮೇಲ್ ಕಾಂಡಮ್ಸ್ ಬಂದಿದೆ, ಫೀಮೇಲ್ ಕಾಂಡಮ್ಸ್ ಕೂಡ ಬಂದಿದೆ. ಸೊ ಮೇಲ್ ಕಾಂಡಮ್ ಈಸಿ ಟು ಯೂಸ್ ಅಂದ್ರೆ ಫೀಮೇಲ್ ಕಾಂಡಮ್ ಗಿಂತ ತುಂಬಾ ಈಸಿಯಾಗಿ ಯೂಸ್ ಮಾಡಬಹುದು. ಸೊ ಮೇಲ್ ಕಾಂಡಮ್ ಅಷ್ಟೇ ನಿಮಗೆ 200 to 300 ರುಪೀಸ್ ಅಲ್ಲಿ ಪ್ಯಾಕ್ ಆಫ್ 10 ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನೀವೆಲ್ಲಾದ್ರೂ ಈಸಿಯಾಗಿ ಕ್ಯಾರಿ ಮಾಡಬಹುದು. ಇದು ಕೂಡ ನಿಮ್ಗೆ 99.9 ಅಷ್ಟು ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ಸಾಕಷ್ಟು ಬ್ರಾಂಡೆಡ್ ಇದೆ, ಲೈಕ್ ಕಿಸ್ಮಿ, ಡುರ್ಲೆಕ್ಸ್, ಸಾಕಷ್ಟು ಬ್ರಾಂಡೆಡ್ ಇದೆ. ನೀವು ಯಾವ್ದು ಬೇಕಾದ್ರೂ ನಿಮ್ಗೆ ಯಾವ್ದು ಫ್ರೆಗ್ನೆನ್ಸ್ ಕಂಫರ್ಟಬಲ್ ಅನ್ಸುತ್ತೋ ನೀವು ಅದನ್ನ ತಗೋಬಹುದು. ಅಂಡ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋರು, ಜಾಸ್ತಿ ಯೂಸ್ ಮಾಡ್ತಾ ಇರೋರು, ನಿಮ್ಗೆ ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಇದು ಸ್ಕಿನ್ ಇರಿಟೇಷನ್, ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಒನ್ಸ್ ನೀವು ಒಂದು ಕಾಂಡಮ್ ನ ಯೂಸ್ ಮಾಡಿದೀರಾ ಅಂದ್ರೆ ಆ ಕಾಂಡಮ್ಸ್ ನ ಬಿಟ್ಟು ನೆಕ್ಸ್ಟ್ ಬೇರೆ ಕಾಂಡಮ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇದು ಅಂತೂ ತುಂಬಾನೇ ಸೇಫ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಯಾವಾಗ ಪ್ರೆಗ್ನೆನ್ಸಿ ಬೇಕು ಅಂತ ನೀವ್ ಅಂದ್ಕೊಂತೀರೋ, ಸೊ ಅವಾಗ ಈ ಕಾಂಡಮ್ಸ್ ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ಟು ನೀವು ನಿಮ್ಮ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಇದು ಅಂತೂ 100% ಸೇಫ್ ಅಂತಾನೆ ಹೇಳ್ಬೋದು. ಬಜೆಟ್ ಫ್ರೆಂಡ್ಲಿ ಆಗಿದೆ. ಯಾರೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು ಅಂತ ತುಂಬಾನೇ ವರೀಡ್ ಇದ್ದೀರಾ, ಸೊ ಇದೊನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಓರಲ್ ಕಾಂಟ್ರಾಸೆಪ್ಟಿಕ್ ಗಿಂತ ಈ ಒಂದು ಕಾಂಡಮ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಥರ್ಡ್ ಬಂದ್ಬಿಟ್ಟು ನನ್ ಕಾಪರ್ ಟಿ. ಯಾರೆಲ್ಲ ಲಾಂಗ್ ಟರ್ಮ್ ಆಗಿ ನಮ್ಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತೀನಿ, 1 ವರ್ಷ 2 ವರ್ಷ 3 ವರ್ಷ 5 ವರ್ಷದ ತನಕ ನಮ್ಗೆ ಮಗು ಬೇಡ, ನಮ್ ಫ್ಯೂಚರ್ ಅಲ್ಲಿ ಸೆಟ್ಲ್ ಆದ್ಮೇಲೆ ನಾನು ಮಗು ಮಾಡ್ಕೊಂತೀನಿ ಅನ್ನೋರಿಗೆ ಈ ಒಂದು ಕಾಪರ್ ಟಿ ಅನ್ನೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಇದನ್ನ ನಿಮ್ಮ ಯೂಟ್ರಸ್ ಅಲ್ಲಿ ಒನ್ಸ್ ಇನ್ಸೆಕ್ಟ್ ಮಾಡಿರ್ತಾರೆ, ಅಲ್ಲಿ ನಿಮ್ಮ ಟೈಮ್ ಡ್ಯೂರೇಷನ್ ಏನಿದೆ ಅಲ್ಲಿ ತನಕ ಇದನ್ನ ಯಾವ್ದೇ ರೀತಿ ತೆಗಿಯಲ್ಲ. ಸೊ ನಿಮ್ಗೆ ಬೇಕು, ಇನ್ ಕೇಸ್ ನನಗೆ 2-3 ತಿಂಗಳಿಗೆ ಬೇಕು ಅಂದ್ರೂ ತೆಗಿತಾರೆ, ಬಟ್ ಅಲ್ಲಿ ತನಕನೂ ಇದು ವ್ಯಾಲಿಡ್ ಇರುತ್ತೆ. ಸೊ ನಿಮ್ಗೆ ಯಾವ್ದೇ ರೀತಿ ಪದೇ ಪದೇ ಟ್ಯಾಬ್ಲೆಟ್ ತಗೋಬೇಕು, ಕಾಂಡಮ್ಸ್ ತಗೋಬೇಕು, ಇದು ಯಾವ್ದು ನಿಮಗೆ ಬರೀ ಇರಲ್ಲ. ಇದ್ರ ಕಾಸ್ಟ್ ಬಂದ್ಬಿಟ್ಟು 1,500ದಿಂದ 2,000 ಅಷ್ಟೇ ಆಗಿರುತ್ತೆ. ಇದನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಹಾಕ್ತಾರೆ, ಬಟ್ ನಾನ್ ನಿಮ್ಗೆ ಪರ್ಸನಲ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದನ್ನ ನೀವು ಪ್ರೈವೇಟ್ ಅಲ್ಲಿ ಹಾಕಿದಾಗ ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರ್ತಾರೆ. 1 ವಾರ ಹಾಕಿದಾಗ ಅನ್ಕಂಫರ್ಟಬಲ್ ಫೀಲಿಂಗ್ ಆಗುತ್ತೆ, ಬಟ್ ಆಮೇಲೆ ಹೋಗ್ತಾ ಸರಿ ಆಗುತ್ತೆ. ಸಾಕಷ್ಟು ಜನ ಮಿಸ್ಕಾನ್ಸೆಪ್ಷನ್ ಇದೆ, ಇದನ್ನ ಹಾಕ್ಸ್ಕೊಂಡ ವೈಟ್ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಪೀರಿಯಡ್ ಜಾಸ್ತಿ ಆಗುತ್ತೆ, ಫ್ಲೋ ಜಾಸ್ತಿ ಆಗುತ್ತೆ ಅಂತ. ಆ ತರ ಏನು ಆಗಲ್ಲ. ಇಫ್ ನಿಮ್ ಬಾಡಿಗೆ ಅದು ಕಾಪರ್ ಟಿ ಸೆಟ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಡಾಕ್ಟರ್ ಅದನ್ನ ನಿಮ್ಗೆ ರಿಮೂವ್ ಮಾಡಿ ನಿಮ್ಗೆ ಬೇರೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ನ ತಿಳಿಸ್ತಾ ಹೋಗ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ.
ಸೊ ಇದು ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಲಾಂಗ್ ಡ್ಯೂರೇಷನ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಒನ್ ಆಫ್ ದ ಬೆಸ್ಟ್. ಇನ್ನು ಸಾಕಷ್ಟು ಜನಕ್ಕೆ ಏನ್ ಮಿಸ್ಕಾನ್ಸೆಪ್ಷನ್ ಇರುತ್ತೆ, ಕಾಪರ್ಟಿ ನಮ್ ಹೊಟ್ಟೆ ಒಳಗೆ ಹೋದ್ರೆ ಅಂತ. ಹೊಟ್ಟೆ ಒಳಗೆಲ್ಲ ಹೋಗಲ್ಲ, ಅದು ಯೂಟ್ರಸ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನಮಗೂ ಗೊತ್ತಾಗ್ತಾ ಇರುತ್ತೆ ಕಾಪರ್ಟಿ ಹೈದರ್ ಇದೇನೋ ಇಲ್ಲೋ ಅಂತ. ಇದನ್ನ ವರ್ಷಕ್ಕೊಂದ್ಸಲ ನೀವು ಚೆಕ್ ಮಾಡಿಸ್ಕೊಂತ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಒಳಗಡೆ ಹಾಕ್ಸಿರೋದ್ರಿಂದ ಇನ್ ಕೇಸ್ ಏನಾದ್ರು ಇನ್ಫೆಕ್ಷನ್ ಆಗಿದೆನಾ ಏನಾಗಿದೆ ಅಂತ ವರ್ಷಕ್ಕೊಂದ್ಸಲ ನೀವು ನಿಮ್ಮ ಈ ಕನ್ವೀನಿಯಂಟ್ ಆಗಿರೋ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂತ ಇರ್ರಿ. ಅಂಡ್ ಇದನ್ನ ಯೂಶಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಹಾಕ್ತಾರೆ ಅಂತ ದಯವಿಟ್ಟು ಹಾಕ್ಸ್ಕೋಬೇಡಿ. ನಿಮ್ಮ ಸೇಫ್ಟಿ ಮುಖ್ಯ. ಸೊ ಆದಷ್ಟು ಇದನ್ನ ಪ್ರೈವೇಟ್ ಅಲ್ಲಿ ಹಾಕ್ಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ 3 ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ ಯೂಶಲಿ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾರೆ. ಅದ್ರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದ್ರ ಕಾಸ್ಟ್ ಏನು, ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮತ್ತೆ ಯಾವ ತರದ್ ವಿಡಿಯೋ ಬೇಕು ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.